ಮೊನ್ನೆ ದೇವೇಗೌಡರು ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಎಲ್ಲ ಹರಿಹಾಯ್ದಿದ್ರು. ಅದಾದ ನಂತರ ಇವಾಗ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ವಾಕ್ ಫೈಟ್ ಸ್ಟಾರ್ಟ್ ಆಗಿದೆ. ಮಾತಿನ ಸಮರ ಮೊದಲ ಹಂತದ ಆರಂಭ ಆಗಿದೆ. ಡಿ ಕೆ ಶಿವಕುಮಾರ್ ವರ್ಸಸ್ HDK ಟಾಕ್ ಫೈಟ್ನ ಮೊದಲ ಹಂತ ಆರಂಭ ಆಗೋಗಿದೆ. ಕಳೆದ ಬಾರಿಯ ಜೋಡೆತ್ತುಗಳು ಈ ಬಾರಿ ಜಿದ್ದಾಜಿದ್ದಿನ ರಣಕಣದಲ್ಲಿ ಫಿಕ್ಸ್ ಆಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಇದು ಒಂದು ರೀತಿ ಒಕ್ಕಲಿಗ ಪಾಳೆಪಟ್ಟಿನ ಪ್ರತಿ ಬಾರಿ ಇದು ಬರುತ್ತೆ. ಒಕ್ಕಲಿಗರ ನಾಯಕ ಪರಮೋಚ್ಚ ನಾಯಕ ಯಾರು ಅಂತ ತೀರ್ಮಾನಕ್ಕೋಸ್ಕರನ ಅಂತ. ಇದು ರಾಜಕೀಯ ಜೀವನದ ನಿರ್ಣಾಯಕ ಯುದ್ಧನ ಗೊತ್ತಿಲ್ಲ. ಮಾಜಿ ಜೋಡೆತ್ತುಗಳ ಹಳೆ ಜಗಳವೇ ಹೊಸ ರೂಪದ ಅಸ್ತ್ರ ಆಗ್ತಾ ಇದೆ. ಹಳೆದನ್ನೆಲ್ಲ ಕುಮಾರಸ್ವಾಮಿ ಕೂಡ ಕೆದಕಿ ಮಾತನಾಡಿದ್ದಾರೆ. ವಿಶ್ವಾಸದ್ರೋಹದ ಮಾತನಾಡಿದ್ದಾರೆ, ರಾಜಕೀಯವಾಗಿ ವಿಷ ಹಾಕಿದ್ರು ಅಂದಿದ್ದಾರೆ, ಬೆನ್ನು ಚೂರಿ ಹಾಕಿದ್ರು ಅಂತ ಹೇಳಿದ್ದಾರೆ. ಇವರೆಲ್ಲ ಹೆಂಗೆ ನಡೆಸ್ಕೊಂಡ್ರು ನನ್ನನ್ನು ನಾನು ತುಂಬ ಚೆನ್ನಾಗಿ ಗೊತ್ತಿದೆ, ಯಾಕೆ 14 ತಿಂಗಳಿಗೆ ಸರ್ಕಾರ ಬಿತ್ತು ಅಂತ ಗೊತ್ತಿದೆ ಅಂತೆಲ್ಲ ಅವರು ಮಾತನಾಡಿದ್ದಾರೆ. ಆದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅಮೃತ ಕೊಟ್ಟವನಿಗೆ ಬೆನ್ನು ಚೂರಿ ಹಾಕ್ತೀರಾ ಅಂತ ಅವರು ಮಾತನಾಡಿದ್ದಾರೆ. ಒಟ್ಟಾರೆ ಇದು ಇನ್ನಷ್ಟು ಜೋರಾಗುತ್ತೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಮಂಡ್ಯ ಚುನಾವಣೆಯ ಉಸ್ತುವಾರಿ ಹೊತ್ಕೊಂಡಿದ್ದಾರೆ. ಹಾಗಾಗಿ ಮಾತಿನ ಸಮರ ಇನ್ನು ಮುಂದಕ್ಕೆ ಜಾಸ್ತಿ ಆಗುತ್ತೆ. ವೈರಿ ಅಲ್ವೋ, ನಾನು ಯಾವ ವೈರಿ, ಯಾವ ವಿಷಯ ಹಾಕ್ಬಿಟ್ಟಿದ್ದೆ ನಾನು ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನಿಗೆ ಬೆನ್ನು ಚೂರಿನಾ? ಹೇಳಿ ಕಮಾನ್, ಅಲ್ಲ ಹೇಳಿ. ವಿಷ ಅಂದ್ರೆ ಜನ ಮುಂದೆ ಹೇಳ್ಬೇಕಲ್ಲ. ಅವರು ಪಾಪ ವೈರಿ ಅಲ್ಲ, ನಾನು ಬಹಳ ದೊಡ್ಡ ಮಟ್ಟದ ಹಿತೈಷಿಗಳು. ಡಿ ಕೆ ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು, ಭಾಳ ದೊಡ್ಡ ಹಿತೈಷಿ. ಅವರಷ್ಟು ಹಿತೈಷಿಗಳು ನನಗೆ ಯಾರೂ ಇಲ್ಲ. ಇವರಿಬ್ಬರು ಒಂದಾಗೋದ ತಕ್ಷಣ ಒಂದಾಗುತ್ತಾರ? ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಆಗ್ತಾಯಿದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂಥ ರೀತಿ. ನಾನೇ ಕುಮಾರಸ್ವಾಮಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲರಾಜಸ್ವಾಮಿ ಮನೆಗೆ ಹೋಗ್ರಣಿದ್ರು. ಹೋಗ್ಬೇಡ ಅಂತೇಳಿ ನಿಲ್ಲಿಸು. ನಾನು ಹೋಗಪ್ಪ ಅಂತೇಳಿ ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತಾರೆ. ಭಾಳ ಸಂತೋಷ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಅವ್ರ ಮನೆಗೆ ಬಂದಿದ್ದೇನೆ. 5 ವರ್ಷ ನಾನು 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸಿದ್ದು ನನ್ನ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ. ವಿಷನಾಗು ಮಳೆಯಲ್ಲಿ ಬೆಳೆಯಲ್ಲಿ ಹೋರಾಟ ಮಾಡಿದ್ನಲ್ಲ, ವಿಷನಾಗು ನನ್ನ ಆತ್ಮಸಾಕ್ಷಿ, ನಾನು ನಂಬಿರೋಂಥ ಶಕ್ತಿ. ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ. ಬಿಡಿ, ಅವರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ. ಸರ್ಕಾರ ನನ್ನಿಂದ ಹೋಗಿದ್ದಲ್ಲ, ಅದು ನನ್ನನ್ನು ಮುಖ್ಯಮಂತ್ರಿ ಮಾಡ್ಕೊಂಡು ಯಾವ ರೀತಿ ಇಟ್ಕೊಂಡ್ರಿ ನನ್ನನ್ನು. ಆ 14 ತಿಂಗಳು ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆಯಲ್ಲ, ಯಾವ ರೀತಿ ಅವಮಾನ ಮಾಡಿದ್ರಿ ನನ್ನ, ಪ್ರತಿದಿನ ಯಾವ ರೀತಿ ಅವಮಾನ ಮಾಡಿದ್ದೀರಿ. ಇವತ್ತು 5 ವರ್ಷ ನಾಮಕಾವಸ್ಥೆ ಕೊಟ್ರಿ, ಒಂದು ದಿನ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡದೆ. ವೈದ್ಯ ಸೆಲೆಕ್ಟೆಡ್ ಚನ್ನಪಟ್ಟಣ ಅಂದರೆ ಅಲ್ಲಿ JDS BJP ಒಂದಾಗಿದೆ. ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಹೇಳಿ, ಅಲ್ಲಿ ವರ್ಕರ್ಸ್, ಅಲ್ಲಿ BJP ವರ್ಕರ್ಸು JDS ವರ್ಕರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದೆ, ಒಂದಾಗ್ತಾ ಇಲ್ಲ. ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ. ಯೋಗೇಶ್ ಏನಾಗ್ತಾರೆ, ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ. ಪಾಪ ಜನತಾದಳ ಕಾರ್ಯಕರ್ತರು ಪಾಪ ಅವರು ಕೂಡ ಅತಂತ್ರ ಸ್ಥಿತಿಲಿ ಪಾಪ ಅವರು ಇದ್ದಾರೆ. ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ. ಅವ್ರ ಹಿತೈಷಿಗಳಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಈ ರಾಜಕೀಯ ನಾಯಕರ ಈ ಮಾತಿನ ವಾಗ್ಝರಿಗಳೇನಿದೆ, ವಾಗ್ದಾಳಿಗಳೇನಿದೆ, ಇದು ಜನರಲ್ಲಿ ಅಭಿಪ್ರಾಯವನ್ನು ಮೂಡಿಸೋದ್ರಲ್ಲಿ ಸಫಲವಾಗುತ್ತಾ? ಯಾಕೆಂದರೆ ಅಲ್ಟಿಮೇಟ್ಲಿ ಮತಗಳ ಮುಖಾಂತರ ಉತ್ತರ ಕೊಡಬೇಕಾದವ್ರು ಜನರೇ ಅಲ್ವಾ? ಸಹಜವಾಗಿ ಜನರೇ ಮತಗಳ ಮೂಲಕ ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೂ ಕೂಡ ರಾಜಕೀಯ ನಾಯಕರುಗಳು ತಮ್ಮ ನಿಲುವುಗಳನ್ನು, ತಮ್ಮ ಮಾತುಗಳನ್ನು, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸ್ವತಂತ್ರವನ್ನು ಅವ್ರು ಹೊಂದಿರ್ತಾರೆ. ಹಾಗಾಗಿ ಸಹಜವಾಗಿ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಆದರೆ ಹಿಂದೆ ಏನಾಯಿತು, ಮುಂದೇನಾಯಿತು, ಅಥವಾ ಹಿಂದೆ ಸಪೋರ್ಟ್. ಆದರೆ ರಾಜಕಾರಣದಲ್ಲಿ ಒಬ್ಬರನ್ನೊಬ್ಬರು ಅದನ್ನು ನೆನ್ಪಿಟ್ಕೊಂಡಿರ್ತಾರೆ, ಅಥವಾ ರಾಜಕಾರಣದಲ್ಲಿ ಸ್ನೇಹ ಶಾಶ್ವತವಾಗಿರುತ್ತೆ ಅಥವಾ ಶತ್ರುತ್ವ ಶಾಶ್ವತವಾಗಿರುತ್ತೆ, ಯಾವುದೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ತಮ್ಮ ಕ್ಲೈಮನ್ನು ತಾವು ಮಾಡಬೇಕು. ಆ ಮೂಲಕವಾಗಿ ಒಂದು ಸಂದೇಶವನ್ನು ಕೊಡಬೇಕು ಜನರಿಗೆ, ಮತದಾರರಿಗೆ. ಅಥವಾ ಹಿಂದೆ ಹಾಗಾಗಿತ್ತು, ಇವತ್ತು ಹೀಗಾಯಿತು, ಅಥವಾ ಮುಂದೆಗೆ ಆಗುತ್ತೆ, ಇದೇ ರೀತಿಯಲ್ಲಿ
ತಮ್ಮ ರಾಜಕೀಯವಾದ ನಿಲುವುಗಳೇನು ಅಥವಾ ಹೇಳಿಕೆಗಳೇನು ಅದನ್ನು ಕೊಟ್ಟು ಮುಗಿಸೋ ಕೆಲಸವನ್ನು ಅವ್ರು ಮಾಡ್ತಾರೆ. ಜನ ಇದ್ರ ಮೇಲೆ ಮತ ಹಾಕೋಕೆ ತೀರ್ಮಾನ ಮಾಡ್ತಾರಾ ಇಲ್ಲ ಅನ್ನುವಂಥದ್ದು ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಕೂಡ ಜನರೇ ನಿರ್ಧರಿಸುವಂಥ ವಿಚಾರ ಕೂಡ. ಅರವಿಂದ್, ಓಕೆ, ಸುಖೇಶ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತಾ ಹೋಗ್ತೀನಿ. ಜನ ಸಹಜವಾಗಿ ಇದನ್ನ ಅದರ ಚುನಾವಣೆ ಸಂದರ್ಭದಲ್ಲಿ ಇದು ಸಹಜ. ಜನಾಭಿಪ್ರಾಯ ಮೂಡಿಸ್ಬೇಕು ಅಂತಾನೆ ರಾಜಕಾರಣಿಗಳು ಮಾತನಾಡೋದು ಮಾಧ್ಯಮಗಳ ಮುಂದೆ. ಈಗ ಕುಮಾರಸ್ವಾಮಿ ಹೇಳಿದ್ ಸರಿ ಅಂತ ಕೆಲವ್ರಿಗೆ ಅನಿಸ್ಬೋದು, ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು ಸರಿ ಅಂತ ಕೆಲವ್ರಿಗೆ ಅನಿಸ್ಬೋದು, ಅದರ ಆಧಾರದ ಮೇಲೆ ಮತಗಳನ್ನು ಹಾಕ್ಬೋದು. ಬಟ್ ಸರ್ ಹೇಳ್ತಿರ್ತಾರೆ ಯಾವಾಗಲೂ ಜನರ ಮೂಡು ಸೆಟ್ ಆಗ್ಬಿಟ್ಟಿರುತ್ತೆ, ಇಂಥ ಮಾತುಗಳು ಯಾವುದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಲ್ಲ. ಅವ್ರು ಇಂಥವ್ರಿಗೆ ಓಟ್ ಹಾಕಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಹಾಕೇ ಹಾಕ್ತಾರೆ.